ಸುವಾರ್ತೆ, ಭಿನ್ನವಾದ ಸುವಾರ್ತೆ. ಅದು 1ನೇ ಶತಮಾನದಲ್ಲಿ ಕೊರಿಂಥ ಸಭೆಯಲ್ಲಿ ನಡೀತಾ ಇದೆ ಅಂತೆ. 1ನೇ ಶತಮಾನದಲ್ಲೇ ಯೇಸು ಕ್ರಿಸ್ತನ ಬೋಧನೆಯನ್ನು ಕೇಳಿರುವಂಥ ಅಪೊಸ್ತಲರಾಗಿರುವಂಥ ಪೌಲನೇ ಸುವಾರ್ತೆ ಸಾರಿರುವಾಗ ಅವರ ಸುವಾರ್ತೆಗೆ ಬಿಟ್ಟು ಬೇರೆ ಸುವಾರ್ತೆಗೆ ಹೋಗಿದ್ದಾರೆ. ಅಂದರೆ ಈಗಿನ ಕಾಲದಲ್ಲಿ ಎಂಥ ಬೋಧನೆಯಲ್ಲಿ ಇದ್ದಾರೆ ಗಮನಿಸ್ತಿದ್ದೀರಾ? ನೋಡಿ ಪ್ರಿಯರ, ಯಾಕೆಂದರೆ ನಾವು ಪ್ರಸಿದ್ಧಿಪಡಿಸಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ನೀವು ಸಹಿಸ್ಕೊಂಡಿದ್ದೀರಾ ಅಂದರೆ ಬೇರೆ ಯಾರು ಸುವಾರ್ತೆ ಹೇಳಿದ್ರು ನೀವು ಸಹಿಸ್ಕೊಂಡಿದ್ದೀರಾ? ಸುಳ್ಳು ಬೋಧಕರ ಮಾತನ್ನು ಕೇಳ್ತಾ ಇದ್ದೀರಾ? ಸೈತಾನನ ಬೋಧನೆಯನ್ನು ಕೇಳ್ತಾ ಇದ್ದೀರಾ? ಬೈಬಲ್ಗೆ ವಿರುದ್ಧವಾದಂಥ ವಾಕ್ಯಗಳನ್ನು ಕೇಳಿಕೊಂಡು ಸಹಿಸ್ಕೊಂಡು ನೀವು ಇದ್ದೀರಂತಂದರೆ ಏನು ಹೇಳಬೇಕು ನಿಮಗೆ ಅಂತಂದು 1ನೇ ಶತಮಾನದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಆಶ್ಚರ್ಯ ಪಡ್ತಾ ಇದ್ದಾನೆ ಸಭೆಯಲ್ಲಿ. ನಾನು ಹೇಳಿದ್ದೇನು ಸುವಾರ್ತೆ, ಎಂಥ ಸುವಾರ್ತೆ ಹೇಳಿದ್ದೀನಿ? ದೇವರನ್ನು ಕುರಿತು, ದೇವರ ಜ್ಞಾನವನ್ನು ಕುರಿತು, ಯೇಸು ಕ್ರಿಸ್ತನ ಮರಣ ಸಮಾಧಿ ಪುನರುತ್ಥಾನವನ್ನು ಕುರಿತು ಇದ್ದದ್ದು ಇದ್ದ ಹಾಗೆ ನಾನು ಸಾರಿದ್ದೀನಿ. ಅದಕ್ಕೆ ಭಿನ್ನವಾದಂಥ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಅವರ ಮಾತನ್ನು ಕೇಳಿಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡಿದ್ದೀರಿ ಅಂತಂದರೆ ನಿಮ್ಮನ್ನು ನೋಡಿ ನಾನು ಆಶ್ಚರ್ಯ ಪಡ್ತಾ ಇದ್ದೀನಿ ಎಂದು ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು. ಈಗಲೂ ಕೂಡ ಎಷ್ಟೋ ಮಂದಿ ಕೈಗಳನ್ನು ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಪ್ರೇರ ಸಭೆಯಲ್ಲಿ. ಹಿರಿಯರು, ಸಭೆಯಲ್ಲಿ ವಿಶ್ವಾಸಿಗಳು, ಸಭೆಯಲ್ಲಿ ಎಷ್ಟೋ ಮಂದಿ ಭಕ್ತರು ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ. ಸುಳ್ಳು ಬೋಧಕರು ಸುಳ್ಳು ಪ್ರವಾದನೆ ಹೇಳ್ತಾ ಇದ್ದರು, ಸುಳ್ಳು ಬೋಧನೆ ಮಾಡ್ತಾ ಇದ್ದರು, ಬೈಬಲ್ಗೆ ಭಿನ್ನವಾದಂಥ ವಾರ್ತೆಗಳನ್ನು ಹೇಳ್ತಾ ಇದ್ದರು, ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಈ ದಿನ ಸಭೆಯಲ್ಲಿ. ಈ ದಿನ ತುಂಬ ಜನ ಸಭೆಯಲ್ಲಿ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂದರೆ ಅರ್ಥ ಏನು ಪ್ರಿಯರಾದ ದೇವರ ಮಕ್ಕಳಿರ? ಒಂದ್ಸರಿ ಆಲೋಚನೆ ಮಾಡಿ. ಯಾಕೆಂದರೆ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ ಪ್ರಿಯರೇ. ಸಮಸ್ತ ವಿಧವಾದಂಥ ಮಾಯ ತಂತ್ರಗಳಿಂದ ಮಾಯ ಮಾಡ್ತಾ ಇದ್ದಾನ, ಮೋಸ ಮಾಡ್ತಾ ಇದ್ದಾನ. ಹೌದು ಪ್ರಿಯರಾದ ದೇವರ ಮಕ್ಕಳಿರ, ಹೌದು. ಯಾಕೆಂದರೆ ತಂದೆ ಮಗ ಪವಿತ್ರಾತ್ಮನು ಯಾವ ರೀತಿ ದೇವರಿದ್ದಾರೋ, ತಂದೆಯಾದ ದೇವರಿದ್ದಾನೋ, ಪವಿತ್ರಾತ್ಮನಿದ್ದಾನೋ, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನಿದ್ದಾನೋ, ಅವನು ಕೂಡ ಏನು ಮಾಡಿದ್ದಾನೆ ಗೊತ್ತಾ? ಸೈತಾನನು ಕೂಡ ಏನು ಮಾಡಿದ್ದಾನೋ ಗೊತ್ತಾ? ಏನು ಮಾಡಿದ್ದಾನೋ? ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 13ನೇ ವಚನವನ್ನು ನೋಡಿ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 13ನೇ ವಚನ. ಮತ್ತು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಿಂತಿದ್ದ 3 ಅಶುದ್ಧ ಆತ್ಮಗಳು ಬರುವುದನ್ನು ಕಂಡೆನು. 3 ಅಶುದ್ಧ ಆತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ಕಾರ್ಯಗಳನ್ನು ಮಾಡುವ ದೆವ್ವಗಳು ಮಹತ್ ಕಾರ್ಯಕ್ರಮಗಳು ಮಾಡ್ತವ. ದೆವ್ವಗಳು ಏನ್ರಿ? ತಂದೆ ಮಗ ಪವಿತ್ರಾತ್ಮನು 3 ಯಾವ ರೀತಿ ಇದ್ದಾರೋ ಅದೇ ಪ್ರಕಾರ 3 ಅಪವಿತ್ರವಾದಂಥ ಆತ್ಮಗಳನ್ನು ಇಳಿಸಿಬಿಟ್ಟಿದೆಯಂತೆ. 3 ಅಪವಿತ್ರವಾದಂಥ ಆತ್ಮಗಳನ್ನು. ಆನಂತರ ಅದ್ಭುತಗಳು ಮಾಡ್ತಾ ಇವೆಯಂತೆ, ಸೂಚಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇವೆಯಂತೆ. ಯಾಕೆ? ಜನರನ್ನು ಮರುಳುಗೊಳಿಸೋದಕ್ಕೆ. ಅದು ಕೂಡ ದೇವರ ಮೂಲಕ ಅನುಮತಿಯನ್ನು ಪಡ್ಕೊಂಡು ಬಂದಿದೆ. ಅದು ಗೊತ್ತಿಲ್ಲ ನಮ್ಮ ಸೇವಕರಿಗೆ, ನಮ್ಮ ಬೋಧಕರಿಗೆ, ನಮ್ಮ ಪ್ರವಾದಿಗಳೆಂದು ಕರೆಯಲ್ಪಡುತ್ತಿರುವಂಥ ಇವರಿಗೆ ಗೊತ್ತಿಲ್ಲ ರೀ, ಅರ್ಥ ಆಗ್ತಾ ಇಲ್ಲ ರೀ. ಮನೋನೇತ್ರಗಳು ಮಂಕು ಮಾಡಿದೆ. ಮನೋನೇತ್ರಗಳಂದರೆ ಮನಸ್ಸು ಕೆಡಿಸಿಬಿಟ್ಟಿದೆ, ಮಂಕು ಮಾಡಿದೆ. ದೇವರ ಜ್ಞಾನ ಅರ್ಥ ಆಗ್ತಾ ಇಲ್ಲ, ಅರ್ಥ ಮಾಡಿಕೊಂಡಿಲ್ಲ ಪ್ರಿಯರಾದ ದೇವರ ಮಕ್ಕಳಿರ. ಏನ್ರಿ? ದೆವ್ವಗಳು ಮಹತ್ ಕಾರ್ಯಕ್ರಮಗಳು ಮಾಡ್ತವ, ದೆವ್ವಗಳು ಸೂಚಕ ಕ್ರಿಯೆಗಳು ಮಾಡ್ತಾ ಕ್ರಿಸ್ತ ಪೂರ್ವದಲ್ಲಿ ನೋಡುವಾಗ ಮೋಶೆ ಎಂಬುವಂಥ ನಾಯಕನಿದ್ದಾನೆ. ಕ್ರಿಸ್ತ ಪೂರ್ವದಲ್ಲಿ ಮೋಶೆ ಎನ್ನುವಂಥ ನಾಯಕನು ಐಗುಪ್ತ ದೇಶದಲ್ಲಿ ಇರುವಂಥ ಇಸ್ರಾಯೇಲ್ ಜನಾಂಗದವರನ್ನು ಕಾಪಾಡಲಿಕ್ಕೆ ಮೋಶೆ ಎನ್ನುವಂಥ ನಾಯಕನನ್ನು ನಡೆಸಿದ್ದಾನೆ. ಐಗುಪ್ತ ದೇಶದಲ್ಲಿರುವಂಥ ಇಸ್ರಾಯೇಲ್ ಜನಾಂಗದವರನ್ನು ಬಿಟ್ಟುಕೊಡುವಂಥ ಮೋಶೆ ಕೇಳಿದಾಗ, ಮೋಶೆ ಐಗುಪ್ತ ದೇಶದಲ್ಲಿ ಇರುವಂಥ ಅರಸನಿಗೆ ಇಸ್ರಾಯೇಲ್ ಜನಾಂಗದವರನ್ನು ಬಿಟ್ಟುಕೊಡು, ನಾವು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಹೋಗ್ತೀಯ, ಅಲ್ಲಿ ದೇವರನ್ನು ಆರಾಧಿಸ್ತೀವಿ, ಅದಕ್ಕೆ ಬಿಟ್ಕೊಡು ಅಂತ ಕೇಳಿದಾಗ, ನಾನು ಯಾಕೆ ಬಿಟ್ಕೊಡ್ಲಿ? ನಾನು ಇವರನ್ನು ಕಳಿಸ್ಕೊಡೋದಿಲ್ಲ,
ಅಂತ ಹೇಳಿದಾಗ ದೇವರು ಅವರ ಮಧ್ಯದಲ್ಲಿ ಅದ್ಭುತ ಕಾರ್ಯಕ್ರಮಗಳನ್ನು ಮಾಡಿ ತೋರಿಸಿದ್ದಾನೆ ಪ್ರಿಯರೇ. ಅದೇ ಪ್ರಕಾರ ಸೈತಾನನು ಕೂಡ ಏನು ಮಾಡಿದೆಯೋ ಅವರ ಮಧ್ಯದಲ್ಲಿ ನೋಡೋಣ. ಇವಾಗ ಅದ್ಭುತ ಕಾರ್ಯಕ್ರಮಗಳು ಸೈತಾನ್ ಕೂಡ ಯಾವ ರೀತಿ ಹೇಗೆ ಮಾಡಿಸಿದೆಯೋ ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಯಾಕೆಂದರೆ ಸೈತಾನನ ಕುತಂತ್ರಗಳು, ಸೈತಾನನ ಮಾಯ ಕುತಂತ್ರಗಳು ಪ್ರತಿ ಕ್ರೈಸ್ತರಿಗೆ ಗೊತ್ತಿರಬೇಕು. ಪ್ರತಿ ಕ್ರೈಸ್ತರಿಗೆ. ವಿಮೋಚನೆ ಕಾಂಡ 8ನೇ ಅಧ್ಯಾಯ ಏನ್ರಿ? ವಿಮೋಚನೆ ಕಾಂಡ 8ನೇ ಅಧ್ಯಾಯ 5-6ನೇ ವಚನ. ವಿಮೋಚನೆ ಕಾಂಡ 8ನೇ ಅಧ್ಯಾಯ 5-6ನೇ ವಚನವನ್ನು ನೋಡಿ ಪ್ರಿಯರೇ. ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ಆರೋನಿಗೆ ನೀನು ಕೋಲನ್ನು ಹಿಡಿದುಕೊಂಡು ಹೊಳೆ, ಕಾಲುವೆ, ಕೆರೆ ಇವುಗಳ ಮೇಲೆ ಕೈ ಚಾಚು, ಆಗ ಐಗುಪ್ತ ದೇಶದ ಮೇಲೆಲ್ಲ ಕಪ್ಪೆಗಳು ಬರುವವು ಎಂದು ಹೇಳಬೇಕು ಅಂದನು. ಅಂದರೆ ಐಗುಪ್ತ ದೇಶದಲ್ಲಿರುವಂಥ ಅರಸನ ಬಳಿಯಲ್ಲಿ ಹೋಗಿ ಮಾತನಾಡ್ತಾ ಇದ್ದಾನೆ ಮೋಶೆ, ಆರೋನನಿಬ್ಬರು. ನೀವು ಐಗುಪ್ತ ದೇಶದಲ್ಲಿರುವಂಥ ಇಸ್ರೇಲ್ ಜನಾಂಗದವರನ್ನು ಕಳಿಸಿಕೊಡದೆ ಹೋದರೆ ಈ ದೇಶದಲ್ಲೆಲ್ಲ ಕೂಡ ಕಪ್ಪೆಗಳನ್ನು ಬರಮಾಡಿಸ್ತಾನೆ ದೇವರು, ಜಾಗ್ರತೆ, ಕಳಿಸ್ಕೊಡಲ್ವಾ? ಆದ್ರೆ ನೋಡಿ ಅಂತ ಹೇಳಿದಾಗ ದೇವರು ಅವರಿಗೆ ಮೋಶೆಗೂ ಆರೋನನಿಗೆ ಹೇಳಿದ ನಂತರ ಇವರು ಹೋಗಿ ಏನು ಮಾಡ್ತಾರೆ ನೋಡಿ. 6ನೇ ವಚನ ಓದಿ. 6ನೇ ವಚನ. ಆರೋನನು ಐಗುಪ್ತ ದೇಶದಲ್ಲಿ ನೀರಿನ ಎಲ್ಲ ಸ್ಥಳಗಳ ಮೇಲೆ ಕೈ ಚಾಚಲು ಕಪ್ಪೆಗಳು ಹೊರಟು ಬಂದು ದೇಶವನ್ನೆಲ್ಲ ಮುಚ್ಚಿಕೊಂಡವು. ಕಪ್ಪೆಗಳು ಹೊರಟು ಬಂದು ದೇಶವನ್ನೆಲ್ಲ ಮುಚ್ಚಿಕೊಂಡವು. ತಂದೆಯಾದ ದೇವರು ಮೋಶೆನನ್ನು ಆರೋನನನ್ನು ಆರಿಸಿಕೊಂಡು ಅವ್ರ ಹತ್ರ ಹೋಗಿ ಮಾತನಾಡಿ, ಐಗುಪ್ತ ದೇಶದ ಅರಸನ ಬಳಿಯಲ್ಲಿ ಹೋಗಿ ಮಾತನಾಡು, ಏನು ಇಸ್ರೇಲ್ ಜನಾಂಗದವರನ್ನು ಬಿಟ್ಟು ಕೊಡು ಅಂತ ಕೇಳಿ. ಬಿಟ್ಟು ಕೊಡದೆ ಹೋದರೆ ಐಗುಪ್ತ ದೇಶದಲ್ಲಿ ಕಪ್ಪೆಗಳನ್ನು ಬರಮಾಡಿಸ್ತೀನಿ. ಅಂದರೆ ನದಿಯಲ್ಲಾಗಿರ್ಬೋದು, ಇಲ್ಲ ಎಲ್ಲ ಮನೆಗಳಲ್ಲಾಗಿರ್ಬೋದು, ಎಲ್ಲ ಪರಿವಾರದ ಒಂದು ಅರಸರ ಮನೆಗಳಲ್ಲಾಗಿರ್ಬೋದು, ಎಲ್ಲರ ಮನೆಗಳಲ್ಲಿ ಕಪ್ಪೆಗಳು ತುಂಬಿಕೊಳ್ಳುತ್ತೆ ಅಂತೇಳು. ಕಪ್ಪೆಗಳು ತುಂಬಿಕೊಳ್ಳುತ್ತೆ ಅಂತ ಹೇಳು. ಮೋಶೆ ಹೋಗಿ ಹೇಳು. ಒಂದು ವೇಳೆ ಕೇಳದೆ ಹೋದರೆ ಅದೇ ಥರ ಮಾಡು ಅಂತ ಹೇಳಿದ್ದಾನೆ. ಅದೇ ಥರ ಆಗಿದೆ ಪ್ರಿಯರೇ. ಐಗುಪ್ತ ದೇಶದ ಅರಸನು ದೇವರ ಮಾತನ್ನು ಕೇಳದೆ ಇರುವುದರಿಂದ ಆ ದೇಶದಲ್ಲಿ ಕಪ್ಪೆಗಳು ಬರುತ್ತೆ ಪ್ರಿಯರೇ. ಯಾರು ಬರಮಾಡಿಸ್ತಾರೆ? ದೇವರು ಮೋಶೆ ಮೂಲಕ ಕಪ್ಪೆಗಳನ್ನು ಬರಮಾಡಿಸ್ತಾನೆ. ಕಪ್ಪೆಗಳನ್ನು ಬರಮಾಡಿಸಿದಾಗ ಎಲ್ಲ ಮನೆಗಳಲ್ಲಿ ಕಪ್ಪೆಗಳು ತುಂಬಿಕೊಂಡಿದೆ ರೀ. ಅರಸರ ಮನೆಯಲ್ಲಿ ಕಪ್ಪೆಗಳು, ಅರಸನ ಪರಿವಾರದವರ ಮನೆಗಳಲ್ಲಿ ಕಪ್ಪೆಗಳು, ಆ ದೇಶದಲ್ಲಿ ಎಲ್ಲರ ಮನೆಗಳಲ್ಲಿ ಕಪ್ಪೆಗಳು ತುಂಬಿಕೊಂಡಿದೆ. ಕೇವಲ ಇಸ್ರೇಲ್ ಜನಾಂಗದವರಲ್ಲಿ ಮಾತ್ರ ಇಲ್ಲ ರೀ, ಎಲ್ಲ ಮನೆಗಳಲ್ಲಿ ಕಪ್ಪೆಗಳು ತುಂಬಿಕೊಂಡಿದೆ. ಆಗ ಸೈತಾನೇನು ಮಾಡಿದ್ದಾನೆ? ಸೈತಾನನು ಅವರು ಮಾಡಿದ್ದಲ್ಲದೆ ನಾವು ಕೂಡ ಮಾಡೋಣ ನಡಿ ಅಂತ ಹೇಳಿ ಅವನೇನು ಮಾಡಿದ್ದಾನೆ ನೋಡಿ. 7ನೇ ವಚನ. ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಹಾಗೆಯೇ ಮಾಡಿ ಐಗುಪ್ತ ದೇಶದ ಮೇಲೆ ಕಪ್ಪೆಗಳನ್ನು ಬರಮಾಡಿದನು. ಯಾರು ಕಪ್ಪೆಗಳನ್ನು ಬರಮಾಡಿದ್ದಾರೆ? ಐಗುಪ್ತದ ಜೋಯಿಷರು. ಗುಪ್ತ ವಿದ್ಯೆಯಿಂದ ಐಗುಪ್ತ ದೇಶದಲ್ಲಿರುವಂಥ ಜೋಯಿಷರು ಅದೇ ಥರ ಕಪ್ಪೆಗಳನ್ನು ಬರಮಾಡಿದ್ದಾರಂತೆ. ಇವಾಗ ದೇವರ ಕಪ್ಪೆಗಳನ್ನು ಬರಮಾಡಿದ್ದಾನೆ, ಊರಲ್ಲಿ ಎಲ್ಲ ತುಂಬಿಕೊಂಡಿದೆ. ಇವಾಗ ಐಗುಪ್ತ ದೇಶದ ಜೋಯಿಷರು ಕೂಡ ಅಯ್ಯೋ ಅವ್ರು ಮಾತ್ರ ಮಾಡ್ತಾರಾ ಅರಸನೇ ಅಂತ ಹೇಳಿ ಆ ಅರಸನ ಬಳಿಯಲ್ಲಿ ನಾವು ಕೂಡ ಬರಮಾಡ್ತೀವಿ ನೋಡ್ರಿ ಅಂತೇಳಿ ಇವರು ಕೂಡ ಕಪ್ಪೆಗಳನ್ನು ಬರುವಂತೆ ಮಾಡಿದಾರಂತೆ. ಅಂದರೆ ಇವ್ರಿಗೂ ಕೂಡ ಕಪ್ಪೆಗಳನ್ನು ಬರಮಾಡುವಂತೆ ಅಧಿಕಾರವು ಯಾರು ಕೊಟ್ಟಿದ್ದಾರೆ? ಸೈತಾನನು ದೇವರ ಮೂಲಕ ಅಧಿಕಾರವನ್ನು ಪಡ್ಕೊಂಡಿದ್ದಾನೆ. ಅಯ್ಯೋ ದೇವರೇ, ನಿಮ್ಮ ಜನರನ್ನು ಮರುಳು ಮಾಡಬೇಕಾದ್ರೆ ನನಗೇನಾದರೂ ವರ ಕೊಡಿ, ನನಗೇನಾದರೂ ಕೊಡಿ ಮತ್ತೆ. ಹೌದಾ, ಸರಿ ಹೋಗು. ಆದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಕಪ್ಪೆಗಳನ್ನು ಓಡಿಸುವಂಥ ಶಕ್ತಿ ಜೋಯಿಷರಿಗಿಲ್ಲ ರೀ. ಕಪ್ಪೆಗಳು ಬಂದಿದೆಯಲ್ಲ, ಎಲ್ಲ ಮನೆಗಳಲ್ಲಿ ಕಪ್ಪೆಗಳು ತುಂಬಿಕೊಂಡಿದೆ ನೋಡಿ, ಆ ಕಪ್ಪೆಗಳನ್ನು ಓಡಿಸುವಂಥ ಶಕ್ತಿ ಅವ್ರಿಗಿಲ್ಲ ರೀ. ಮತ್ತೆ ಯಾರು ಬರ್ತಾರೆ ಗೊತ್ತಾ? ಮತ್ತು ಅರಸನು ಬಂದು ಮೋಶೆ ಬಳಿಯಲ್ಲಿ ಕೇಳ್ಕೊಳ್ತಾನೆ. ಮೋಶೆ ಬಳಿಯಲ್ಲಿ, ಅಯ್ಯೋ ಮೋಶೆ, ನಿಮ್ಮನ್ನು ಕಳಿಸ್ಕೊಡ್ತೀನಿ, ನಿಮ್ಮ ಜನರನ್ನು ಬಿಟ್ಕೊಡ್ತೀನಿ, ಒಂದು ಸರಿ ಪ್ರಾರ್ಥನೆ ಮಾಡಿ ಕಪ್ಪೆಗಳನ್ನು ಓಡಿಸ್ಬಿಡಪ್ಪ ಅಂತ ಕೇಳಿದಾಗ ಆಗ ಮೋಶೆ ಆರೋನನ್ನು ಬಂದು ಆ ಕಪ್ಪೆಗಳನ್ನು ಓಡಿಸುವಂತೆ ಪ್ರಾರ್ಥನೆ ಮಾಡ್ತಾರೆ ಪ್ರೇರು. ಆ ದೇಶವನ್ನೆಲ್ಲ ಬಿಟ್ಟು ಹೋಗ್ತವೆ. ಇವ್ರ ಕೈಯಲ್ಲಿ ಆಗಲಿಲ್ಲ. ಯಾರ ಕೈಯಲ್ಲಿ? ಜೋಯಿಷರ ಕೈಯಲ್ಲಿ ಆಗಲಿಲ್ಲ ಓಡಿಸೋದಿಕ್ಕೆ ಅವನ್ನ. ಅಂದರೆ ದೇಶದಲ್ಲಿ ಬಂದಿರುವಂಥ ಕಪ್ಪೆಗಳನ್ನು ತೆಗೆದುಹಾಕೋದಿಕ್ಕೆ ಐಗುಪ್ತ ದೇಶದಲ್ಲಿ ಇರುವಂಥ